ನಮಸ್ತೆ ಟೈಟನ್ಸ್. ನಮಸ್ತೆ. ನಾನ್ ಪ್ರಿಯಾಂಕಾ. ನಾನ್ ಅನಿಲ್. ಮತ್ ನಾನ್ ಲೆವ್ಲೈನ್. ಟೈಟನ್ಸ್, ಇವತ್ತು ನೀವು ಹೇಳ್ತೀರಾ ಇಲ್ಲಿಗೆ ಬರೋದಕ್ಕೆ ನೀವು ಏನೇನ್ ಮಾಡಿರ್ತೀರಾ ಅಂತ, ನೀವು ಬೆಳಗ್ಗೆಯಿಂದ ಏನೇನ್ ಮಾಡ್ತಿರ್ತೀರಾ ಅಂತ? ನಾನಂತೂ ಬ್ರಷ್ ಮಾಡ್ದೆ, ಫ್ರೆಶ್ ಆದೆ, ತಿಂಡಿ ಮಾಡ್ದೆ, ಮತ್ತೆ ಟ್ರೈನ್ ಹತ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ನಾನು ಇಷ್ಟೊಂದೆಲ್ಲ ಮಾಡ್ಬೇಕಾದ್ರೆ ಯಾರಿಗಾದ್ರೂ ಕಷ್ಟ ಆಗತ್ತೆ. ಅದ್ರಲ್ಲೂ ಕೈ ಇಲ್ದಿರೋರ್ಗೆ ಇನ್ನೂ ಕಷ್ಟ ಆಗತ್ತೆ. ಆದ್ರೆ ಲೈಫಲ್ಲಿ ಬೇಸಿಕ್ ಇಂದ ಬೇಸಿಕ್ ಟಾಸ್ಕು ಕೂಡ ಮಾಡೋದಕ್ಕೆ ಎರಡೂ ಕೈ ಇಲ್ದೆ ತುಂಬಾನೇ ಕಷ್ಟ ಆಗ್ಬಿಡತ್ತೆ. ನಾವೆಲ್ಲರೂ ಯೋಚನೆ ಮಾಡ್ತಿರ್ತೀವಿ, ನಮ್ ಲೈಫ್ ನ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿದೀವಿ. ಎರಡೂ ಕೈ ಇಲ್ದೆ ಹೋದ್ರೆ ಎಷ್ಟು ಕಷ್ಟದ ಇಮ್ಯಾಜಿನೇಷನ್ ಅಲ್ವಾ? ಆದ್ರೆ ಇದೊಂದು ಇಮ್ಯಾಜಿನೇಷನ್ ಮಾತ್ರ ಅಲ್ಲ, ಆದ್ರೆ ಭಾರತದ ಲಕ್ಷಾಂತರ ಜನಗಳ ಸವಾಲಿದು. ಇಂಥ ಸಮಯದ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಿದ್ವಿ. ನಮ್ದೇ ಒಬ್ಬ ಫ್ರೆಂಡ್ಗೆ ನಾವು ಕೇಳಿದಾಗ ಅವನು ಒಂದ್ ಕೈ ಇಲ್ದೆ ಎಲ್ಲ ಕೆಲಸ ಮಾಡ್ತಿರುವಾಗ ಅವನಿಗೆ ತುಂಬಾ ಕಷ್ಟ ಆಗ್ತಿತ್ತಂತೆ. ಅವನ ಎಕ್ಸ್ಪೀರಿಯನ್ಸ್ ಇಂದ ಇನ್ಸ್ಪೈರ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದ್ವಿ. ಅವ್ರ ಕೈನ ರೋಬೋಟಿಕ್ಸ್ ಮತ್ತೆ AI ಜೊತೆ ಕೊಟ್ಬಿಟ್ರೆ ಇದೇ ಯೋಚನೆನ ನಾವು ನಿಜವಾಗ್ಲೂ ಜಾರಿಗೆ ತಂದ್ವಿ ವಿತ್ ರೋಬೋಬಾಯನಿಕ್ಸ್. ಟೈಟನ್ಸ್ ರೋಬೋಟಿಕ್ಸ್ ಮತ್ತೆ AI ನ ಫ್ಯೂಸ್ ಮಾಡಿ ನಾವು ರೆಡಿ ಮಾಡಿದೀವಿ ಒಂದು ನ್ಯಾಚುರಲ್ ಬಯೋನಿಕ್ ಹ್ಯಾಂಡ್. ಇದು ಮನುಷ್ಯನ ತರ ಫೀಲ್ ಕೂಡ ಮಾಡುತ್ತೆ, ಜೊತೆಗೆ ತನ್ನ ಕೆಲಸವನ್ನ ತುಂಬಾ ಚೆನ್ನಾಗಿಯೇ ಮಾಡುತ್ತೆ. ಟೈಟನ್ಸ್, ನಿಮಗೆ ಅನ್ಸುತ್ತಾ ಬರೀ ಪ್ರಾಸ್ಥೆಟಿಕ್ ಫಿಟ್ ಮಾಡಿದ್ರೆ ಸಾಕು ಅಂತ? ಇಲ್ಲ, ಭಾರತದಲ್ಲಿ ಆಕ್ಸೆಸಿಬಿಲಿಟಿ ಮತ್ತೆ ಅವೇರ್ನೆಸ್ ನ ಕೊರತೆ ತುಂಬಾ ಇದೆ. ಇನ್ಫಾರ್ಮೇಶನ್ ಮತ್ತೆ ಟೆಕ್ನಾಲಜಿ ಜನರವರೆಗೂ ತಲುಪದೇ ಇದ್ರೆ ಜನ ಏನ್ ಮಾಡ್ಬೇಕು? ಇದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕಾಗಿ ನಾವೊಂದು ಪ್ಲಾಟ್ಫಾರ್ಮ್ ಮಾಡಿದೀವಿ. ಇಲ್ಲಿ ಜನ ತಮ್ಮ ಲೋಕಲ್ ಹಾಸ್ಪಿಟಲ್ ನ ಸರ್ಚ್ ಮಾಡಬಹುದು. ಅಲ್ಲಿ ಹೋದ್ಮೇಲೆ ಅವರ ಚೆಕಪ್, ಥೆರಪಿ ಮತ್ತೆ ಫಿಟ್ಮೆಂಟ್ ನ ನಂತರ ಟ್ರೈನಿಂಗ್, ಇದೆಲ್ಲವೂ ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ನ ಮುಖಾಂತರ ಮಾಡ್ಲಾಗುತ್ತೆ. ಜರ್ನಿ ಆಗ್ಬೇಕಾದ್ರೆ ನಾವು ತುಂಬಾ ಜನರಿಗೆ ಫಿಟ್ ಮಾಡಿದೀವಿ, ಅವರನ್ನ ಆತ್ಮನಿರ್ಭರ್ ಆಗೋದನ್ನ ನೋಡಿದೀವಿ ಮತ್ತು ಗ್ರಿಪ್ಪಿನ ಅವರ ಜೀವನದ ಒಂದು ಸುಂದರವಾದ ಭಾಗ ಆಗೋದನ್ನು ನೋಡಿದೀವಿ. ಈ ಮಿಷನ್ ನಲ್ಲಿ ನೀವು ಜಾಯಿನ್ ಮಾಡೋದಕ್ಕೆ ಟೈಟನ್ಸ್, ಇಫ್ ಯು ಕ್ಯಾನ್ ಪ್ರೊವೈಡ್ 1 crore ಆಫ್ ಫಂಡಿಂಗ್ ಫಾರ್ 6.7% ಆಫ್ ಇಕ್ವಿಟಿ. ಸೊ ನೀವೇ ಹೇಳಿ ಟೈಟನ್ಸ್, ಇಷ್ಟೊಂದು ಕಷ್ಟಪಟ್ಟಿರೋದಕ್ಕೆ, ಈ ಜಗತ್ತಲ್ಲಿ ತುಂಬಾ ಎತ್ತರಕ್ಕೆ ಹೋಗೋದಕ್ಕೆ ನೀವು ರೋಬೋಬಾಯನಿಕ್ಸ್ ಜೊತೆ ಕೈ ಜೋಡ್ಸಕ್ ಇಷ್ಟಪಡ್ತೀರಾ? ಟೈಟನ್ಸ್ ಮತ್ತು ಪ್ರತೀಕ್ ನಮ್ಮ ಹಲವಾರು ಯೂಸರ್ಸ್ಗಳಲ್ಲಿ ಒಬ್ರು ಯೂಸರ್ ಇಲ್ಲಿ ಬಂದಿದ್ದಾರೆ. ಅವ್ರ ಹೆಸರು ಮಿಸ್ಟರ್ ರಾಜ್ಕುಮಾರ್. ಪ್ಲೀಸ್ ಕರೀರಿ. ನಮ್ಮ ಈ ಶೋಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಯಾವುದಾದ್ರೂ ಅಪಘಾತದಲ್ಲಿ ನಿಮ್ಮ ಕೈ ಕಳ್ಕೊಂಡ್ರೆ ನೀವು ಹೇಗೆ? ನನ್ನ ಹೆಸರು ರಾಜ್ಕುಮಾರ್ ಸಿಂಗ್ ಬದೇನ್. ನಾನು ಏಸರ್ ಕಂಪ್ನಿ ಇಂದೋರ್ನಲ್ಲಿ ಜಾಬ್ ಮಾಡ್ತಾ ಇದ್ದೆ. ನನ್ನ ಆಕ್ಸಿಡೆಂಟ್ ಇಂದೋರ್ನಲ್ಲೇ ಆಗಿತ್ತು. ಡ್ಯೂಟಿ ಟೈಮ್ನಲ್ಲೇ ಆಗಿತ್ತು. CNC ಮಷಿನ್ ಇತ್ತು, ಅದರ ಪೆಂಟ್ ಅಂಟ್ಕೊಂಡಿತ್ತು. ಟೆಕ್ನಿಕಲ್ ಪ್ರಾಬ್ಲಮಿಂದ ಮಷಿನ್ನು ಡಬಲ್ ರೊಟೇಟ್ ಆಯಿತು. ಮತ್ತು ನನ್ನ ಕೈಗಳು ಈ ಥರ ಏನೋ ಇಟ್ಟಿದ್ದಿತ್ತು, ಅಲ್ಲೇ ಉಳ್ಕೊಂಡ್ಬಿಡ್ತು.